ನಮಸ್ಕಾರ ವೀಕ್ಷಕರು, ಎಲ್ಲರಿಗೂ DSRC ವ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಿಮ್ಮನ್ನು ಮತ್ತೊಮ್ಮೆ ಒಂದು ಗಣೇಶ ಕೊಡೋಕೆ ಕರ್ಕೊಂಡ್ಬಂದಿನಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಗಣೇಶ ತಯಾರಕರು ಒಂದು ವಿಜಯಪುರದಲ್ಲಿ ಇರುತ್ತದು. ಇದು ನನ್ನ 3ನೇ ವೀಡಿಯೋ. ಈಗಾಗಲೇ 2 ವೀಡಿಯೋ ಮಾಡಿದ್ದೀನಿ, ಇದು ನನ್ನ 3ನೇ ವೀಡಿಯೋ. ಸೊ ನೋಡ್ತಿರ್ಬೋದು, ಹೋದ ವರ್ಷ ಕೂಡ ಇವ್ರು ತೋರಿಸಿದ್ದೆ, ಸಕ್ಕತ್ತಾಗಿತ್ತು ಗಣೇಶಗಳು, ಒಂದೊಂದು ಕೂಡ ತುಂಬ ಚೆನ್ನಾಗಿತ್ತು. ಈ ವರ್ಷ ಪೇಂಟಿಂಗ್ ಮಾಡೋಕ್ಕೆ ಮುಂಚೆ ಓಕೆನಾ, ಇನ್ನೊಂದು ಆಲ್ಮೋಸ್ಟ್ ಒಂದು 2.5 ತಿಂಗಳಿದೆ ಇನ್ನು ಗಣೇಶ ಹಬ್ಬಕ್ಕೆ. ಸೊ ಆದಷ್ಟು ಬೇಗ ಬಂದು ತೋರಿಸೋಣ ಅಂದ್ಬಿಟ್ಟು ನಿಮ್ಗೆ ತೋರಿಸ್ತೇನೆ. ಸೊ ಬನ್ನಿ ಬ್ರೋ. ಸೊ ನೋಡ್ತಿರ್ಬೋದು ವೀಕ್ಷರ, ಇದೆಲ್ಲ ಹೋದ ವರ್ಷ ಈ ಕಾನ್ಸೆಪ್ಟ್ ಇತ್ತು. ಈ ವರ್ಷ ಹೋದ ವರ್ಷ ನೋಡಿದ್ರೆ ನೀವು ಇದೇನದು ನಾಮ, ಶಂಕು ಚಕ್ರ, ಅದ್ರ ಮೇಲೆ ಕುದುರೆ ಗಣೇಶ. ಹೊಸ ಕಾನ್ಸೆಪ್ಟ್ಗಳು ಒಂದು 5-6 ಥರ ಬಂದಿದ್ದಾವೆ, ತೋರಿಸ್ತೀನಿ ನಿಮ್ಗೆ ಬನ್ನಿ. ಸೊ ಇಲ್ಲಿ ಬನ್ನಿ ವೀಕ್ಷರ, ನೋಡ್ತಿರ್ಬೋದು. ಹಾಂ ನೋಡಿ, ಇದು ಅಬ್ಸರ್ವ್ ಮಾಡಿ, ಇದು ಎಷ್ಟು ಚೆನ್ನಾಗಿದೆ ನೋಡಿ. ವಿಷ್ಣುವಿನ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಇದನ್ನ ಇದು ಸರ್ಪ ಮೇಲೆ ಕೂತಿರೋ ಥರ, ಇಲ್ಲಿ ಸರ್ಪ ಬರುತ್ತೆ ಸರ್, ಮೇಲೆ ಇಲ್ಲಿ ಸರ್ಪ ಬರುತ್ತಂತೆ, ನೋಡ್ತಿರ್ಬೋದು. ಇದು ಎಷ್ಟು ಫೀಟ್ ಬರುತ್ತೆ ಸರ್ ಇದು? ಫುಲ್ ಅಡಿ ಬಂದರೆ ಎಲ್ಲ ಬಂದರೆ ಒಂದು 5 ಫೀಟ್ ಬರುತ್ತೆ, ಅಬ್ಸರ್ವ್ ಮಾಡ್ತಿರ್ಬೋದು ವೀಕ್ಷರ. ಅದಾದಮೇಲೆ ಇವಾಗ ನೋಡಿ, ಇದರಲ್ಲಿ 2 ಥರ ಕಾನ್ಸೆಪ್ಟ್ ಇದೆ. ಒಂದು ಇದು ಬೇಕಾದ್ರೆ ಕಿರೀಟ ಯೂಸ್ ಮಾಡ್ಬೋದು, ಅಥವಾ ನಿಮ್ಗೆ ಬೇಕಾದ್ರೆ ಪೇಟ ಕೂಡ 2 ಥರ ಕಾನ್ಸೆಪ್ಟ್ ಮಾಡಿದ್ದಾರೆ, ನೋಡ್ತಿರ್ಬೋದು. ಸಕಾಲಾಗಿದೆ ನೋಡಿ. ಇನ್ನು ಇದು ಫುಲ್ ವರ್ಕ್ ಆದ್ಮೇಲೆ ಮತ್ತೆ ಬಂದು ತೋರಿಸ್ತೀನಿ. ಜಸ್ಟ್ ನಿಮ್ಗೆ ನಾರ್ಮಲ್ ಆಗಿ ಇವ್ರು ವರ್ಕ್ ಹೆಂಗೆ ಮಾಡ್ತಾರೆ ಅನ್ನೋದು ಒಂದು ವೀಡಿಯೋ ಮಾಡ್ತಾ ಇರೋದಷ್ಟೇ. ಇನ್ನು ಹಂಗೆ ಬನ್ನಿ ಈ ಕಡೆ. ಸೊ ಇದು ನೋಡ್ತಿರ್ಬೋದು ವೀಕ್ಷರ, ಇದು ಹೋದ ವರ್ಷ ನಿಮ್ಗೆ ತೋರಿಸಿದ್ದೆ ಶಿವನ್ ಗಣೇಶ, ಇವ್ರ ಹತ್ರನೇ ಇತ್ತು. ಇದು ಹೋದ ವರ್ಷ ಸಖತ್ತಾಗಿದೆ. ಇದು ಕೂಡ ರೆಡಿ ಆಗ್ತಾ ಇದೆ. ಇನ್ ಕೇಸ್ ಹೋದ ವರ್ಷ ಏನಾದ್ರು ತೊಗೊಳಕ್ಕಾಗಿಲ್ಲ ಮಾಡ್ಲುಗಳಂದರೆ, ಈ ವರ್ಷ ರೆಗ್ಯುಲರ್ ಕೆಲವೊಂದು ಮಾಡ್ಲುಗಳು ಹೋದ ವರ್ಷದ್ದು ಅದೇ ಥರ ಇದ್ದಾವೆ, ಪರ್ಚೇಸ್ ಮಾಡ್ಬೋದು ನೋಡಿ. ಎಷ್ಟು ಚೆನ್ನಾಗಿದೆ ಶಿವನ್ ಗಣೇಶ. ಇದು ಹೋದ ವರ್ಷ ತೋರಿಸಿದ್ದೆ. ಇನ್ನು ಕಲರಿಂಗ್ ಎಲ್ಲ ಆದಮೇಲೆ ಸಖತ್ತಾಗಿ ಬರುತ್ತೆ ಓಕೆನಾ. ಇನ್ನು ಇದು ನೋಡ್ಬೋದು, ಇದು ಅಷ್ಟೇ ಹೋದ ವರ್ಷ ನವೀನ್ ಮೇಲೆ ಕೂತಿರೋದು, ಇದು ಕೂಡ ತೋರಿಸಿದ್ದೆ ಓಕೆನಾ. ಇಲ್ಲಿ ಈ ವರ್ಷ ಏನು ಸ್ಪೆಷಲ್ ಆಗಿದೆ ಅಂತೇಳಿ ಇಲ್ಲಿ ನೋಡಿ ವೀಕ್ಷರ, ವೆಂಕಟೇಶ್ವರ ನಮ್ಮ ತಿರುಪತಿ ವೆಂಕಟರಮಣ ಇದ್ರಲ್ಲ, ಸೊ ಆ ಕಾನ್ಸೆಪ್ಟ್ ನೋಡ್ತಿರ್ಬೋದು ನೀವು. ಇಲ್ಲಿ ಕಿರೀಟ ಕೂಡ ಸೇಮ್ ಹಿಂಗೆ ತಿರುಪತಿ ವೆಂಕಟೇಶ್ವರನ ಕಿರೀಟ ಹೇಗೆ ಬರುತ್ತೆ ಸೇಮ್ ಅದೇ ಥರ ಇದೆ. ಮತ್ತು ಇನ್ನೊಂದೇನು ಅಬ್ಸರ್ವ್ ಮಾಡ್ಬೇಕಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಶಂಕು, ಇಲ್ಲಿ ಚಕ್ರ, ಆ ಕಡೆ ಆಯುಧಗಳಲ್ಲಿ ಎಷ್ಟು ಸಕ್ಕದಾಗಿ ಮಾಡಿದ್ದಾರೆ ನೋಡಿ. ಇದು ನಾರ್ಮಲಾಗಿ ಕುತ್ಕೊಂಡಿರೋ ಥರ, ಕಾಲು ಕೂಡ ಅಷ್ಟೇ ಪಾಟೀಲ್ ಥರ ಕಾಲು ಬರುತ್ತೆ. ಕಾಲು ತೋರಿಸ್ಬಿರೋ ನೋಡಿ, ಪಾಟೀಲ್ ಥರ ಕಾಲು ಬರುತ್ತೆ. ಮತ್ತು ಇಲ್ಲೊಂದು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಗರುಡ ಇದೆ ನೋಡಿ, ವಾಹನ ಗರುಡ ಮತ್ತು ಆಂಜನೇಯ ಇದೆ ಪಕ್ಕದಲ್ಲಿ. ಸೇಮ್ ಒಂದು ರೀತಿ ನೀವು ಫುಲ್ಲು ತಿರುಪತಿ ವೆಂಕಟೇಶ್ವರನ ಕಾನ್ಸೆಪ್ಟ್ ಇದೆ, ನೋಡ್ತಿರ್ಬೋದು ವೀಕ್ಷರ. ಸಖತ್ತಾಗಿದೆ ನೋಡಿ. ಅವಾಗಲೇ ನಿಮ್ಗೆ ಅಲ್ಲಿ ತೋರಿಸಿದ್ರೆ ವಿಷ್ಣುವಿನ ಕಾನ್ಸೆಪ್ಟ್ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡ್ಬೋದು ನಿಮಗೆ. ಇದು ನೀವು ಫೇಸ್ ಸ್ಟ್ರಕ್ಚರ್ ಡಿಫ್ರೆಂಟ್ ಇದೆ ನೋಡಿ, ಅಬ್ಸರ್ವ್ ಮಾಡ್ಬೋದು ನಿಮಗೆ. ಫ್ಲ್ಯಾಟ್ ಇದೆ ಫೇಸ್ ಸ್ಟ್ರಕ್ಚರ್. ಹತ್ರ ಬಂದು ತೋರಿಸ್ಬಿಡ ಸ್ವಲ್ಪ ನೋಡಿ, ಫೇಸ್ ಸ್ಟ್ರಕ್ಚರು ಸ್ವಲ್ಪ ಫ್ಲ್ಯಾಟ್ ಇದೆ ನೋಡಿ. ಇದಕ್ಕೆ ಕಂಪೇರ್ ಮಾಡಿ, ಇಲ್ಲಿ ಪಕ್ಕದಲ್ಲಿ ತೋರಿಸ್ಬಿಡ ನೋಡಿ, ಈ ಫೇಸೇ ಬೇರೆ ಬರುತ್ತೆ, ಈ ಫೇಸ್ ನೋಡಿ. ಸೊ ಸಖತ್ ಡಿಫ್ರೆನ್ಸ್ ಇದೆ ನಿಮಗೆ, ಅಬ್ಸರ್ವ್ ಮಾಡ್ಬೋದು. ಒಂದೊಂದು ಮಾಡಲು ಡಿಫ್ರೆಂಟಾಗಿ ಬಂದಿದ್ದಾವೆ. ಸೊ ಇನ್ನು ಇದು ಕೂಡ ಈ ವರ್ಷ ಹೊಸ ಮಾಡಲಿ, ನೋಡ್ತಿರ್ಬೋದು ವೀಕ್ಷಣೆ. ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ತಾವ್ರೆ ಮೇಲೆ ಏನು ಸರ್ ಇದು? ತಾವ್ರೆ ನಾರ್ಮಲ್ ಆಗಿ ಕೂತಿರೋದಾ? ದರ್ಬಾರ್ ಟೈಪ್ ಗಣೇಶ. ಸೊ ದರ್ಬಾರ್ ಟೈಪ್ ಗಣೇಶ ನೋಡ್ತಿರ್ಬೋದು ವೀಕ್ಷರ, ಸಕ್ಕತ್ತಾಗಿದೆ. ಇದಾರು ಹೇಳಿದ್ನಲ್ಲ, ಕಲರೇಷನ್ ಆದಮೇಲೆ ಸಕ್ಕತ್ತಾಗಿ ಕಾಣುತ್ತೆ. ಇನ್ನು ಕಲರೇಷನ್ ಇವಾಗ ರೆಡಿ ಮಾಡ್ತಿದ್ದಾರೆ ಅಷ್ಟೇ ಇವರು, ಇನ್ನೇನಿಲ್ಲ. ಇದು ಕೂಡ ಅಷ್ಟೇ. ಇನ್ನು ಆ ಕಡೆ ಇದೆಯಾ? ಸೊ ಇನ್ನು ಆ ಕಡೆ ಓಡ್ ಬನ್ನಿ ನೋಡಿ, ನೋಡ್ತಿರ್ಬೋದು. ಒಂದು ರೌಂಡ್ ಹಾಕ್ಬಿಟ್ಟು ಹಂಗೆ ಗೋಡನ್ ತೋರಿಸ್ಬಿಡಂಗೆ ನೋಡಿ, ಎಲ್ಲ ರೆಡಿ ಆಗೋದು ಅಬ್ಸರ್ವ್ ಮಾಡ್ತಿರ್ಬೋದು ನೀವು. ಇನ್ನು ಓಕೆನಾ. ಇನ್ನು ಕಲರೇಷನ್ ಮತ್ತೊಮ್ಮೆ ಬರ್ತೀನಿ, ಜಸ್ಟ್ ಇನ್ನು ರ್ಯಾಂಡಮ್ ಆಗಿ ತೋರಿಸ್ತಾರೆ ಅಷ್ಟೇ. ಬನ್ನಿ ನೋಡೋಣ. ಇನ್ನು ಇದು ನೋಡಿ, ಇದು ಇವಾಗ ತೋರಿಸೋದು ಅದೇ. ಇದು ನೋಡಿ, ಈ ಕಡೆ ಸಕ್ಕಲ ಹಿಂಗೆ ಬಂದ್ಬಿಟ್ರು ಹಿಂಗೆ. ಇದು ನೋಡಿ, ಶಿವನ ಲಿಂಗ ತಪ್ಕೊಂಡಿರ್ತಾರೆ, ಪಕ್ಕದಲ್ಲಿ ಕುತ್ಕೊಂಡಿರ್ತಾರೆ ಕಾನ್ಸೆಪ್ಟು. ಚೆನ್ನಾಗಿದೆ ನೋಡಿ. ಇದು ಎಷ್ಟು ಫೀಟ್ ಬರ್ತಾರೆ? ಅದು ಒಂದು 5 ಫೀಟಾ? 5 ಫೀಟ್ ಇದೆ ನೋಡಿ, ನೋಡ್ತಿರ್ಬೋದು. ಇನ್ನು ಹಿಂಗೆ ಬನ್ನಿ. ಈ ಕಡೆ ಕೂಡ ಇದ್ದಾವೆ ಆಲ್ಮೋಸ್ಟ್. ಇದೆಲ್ಲ ಆಲ್ಮೋಸ್ಟ್ ಸಿಮಿಲರ್. ಇನ್ನೂ 2-3 ಮಾಡಲು ಹೊಸದಾಗಿ ಮಾಡ್ತೀರಂತೆ. ಇದು ನಿಮಗೆ ಹೋದ ವರ್ಷ ಈ ಮಾಡಲ್ ತೋರಿಸಿದೆ ನಿಮಗೆ ಓಕೆನಾ. ಈ ಮಾಡಲ್ ಹೋದ ವರ್ಷ ತೋರಿಸಿದೆ ನಿಮಗೆ. ಇದನ್ನು ರೆಡಿ ಆಗ್ತದೆ ಮತ್ತೆ. ಇದು ಸಕ್ಕತ್ತಾಗಿದೆ. ನಾರ್ಮಲ್ ನಮ್ಗೆ ಯಾವುದೇ ರೀತಿ ಡಿಸೈನ್ ಬೇಡ, ನಾರ್ಮಲ್ ಆಗಿರಬೇಕು ಅಂತ ಹೇಳಿದ್ರೆ, ಸೊ ಅದನ್ನು ನೀವು ಇದು ಮಾಡ್ಕೋಬೋದು ಓಕೆನಾ. ಇದು ನೋಡಿ, ಇದೆರಡು ಸಿಮಿಲರ್ ಒಂದೇ ಓಕೆನಾ. ಇನ್ನು ಇದು ಬರ್ಬೋದು ನೋಡಿ, ಎಷ್ಟು ಚಿಕ್ಕದಾಗಿ, ಒಂದು ರೀತಿ ಲಾಲ್ಬಾಗ್ ಟೈಪ್ ಗಣೇಶ ಅಲ್ಲ ಸರ್ ಇದು? ಲಾಲ್ಬಾಗ್ ಟೈಪ್ ಗಣೇಶ ಚಿಕ್ಕದಾಗಿ ಮಾಡಿದ್ದಾರೆ. ಒಂದು 4 ಅಡಿ ಬರುತ್ತೆ. ಇದು ಪ್ಲೇಟ್ ಇದೆ, 4 ಅಡಿ ಬರುತ್ತೆ. ಇನ್ನು ಹೌದು. ಇನ್ನು ಈ ಕಡೆ ಬನ್ನಿ, ದರ್ಬಾರ್ ಗಣೇಶ ಅಂತ. ಸ್ವಲ್ಪ ಹುಷಾರಾಗೋಣ. ಇದೆಲ್ಲ ವರ್ಕ್ ಇವಾಗ ಜಸ್ಟ್ ಕಂಪ್ಲೀಟ್ ಮಾಡಿದ್ದಾರೆ. ಸ್ವಲ್ಪ ಈ ಕಡೆ ಮಾಡಿ ನೋಡಿ, ಎಷ್ಟು ಗಣೇಶಗಳು ರೆಡಿ ಆಗಿದ್ದಾವೆ. ಈ ಕಡೆ ಹೋಗ್ಬಿಟ್ರು ಇಲ್ಲಿ ನೋಡಿ. ಇದು ನೋಡಿ, ಅಲ್ಲಿದ್ದು ತೋರಿಸಿ. ಇಲ್ಲಿ ನೋಡಿ ಏನು ಸಕಾಲಿದೆ. ಕೃಷ್ಣನ ಕಾನ್ಸೆಪ್ಟ್ ಅಲ್ಲ ಸರ್ ಇದು? ಇದು ಬಂದು ಮರ ಬರುತ್ತೆ ಇಲ್ಲಿ. ಸೊ ಮರ ಬರುತ್ತೆ. ಇದು ಬಂದು ಪೇಟ ಹಾಕೊಂಡಿರೋದು ನೋಡಿ, ಡಿಫ್ರೆಂಟ್ ಆಗಿದೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಜ್ಯುವೆಲರಿ ವರ್ಕ್ ಎಲ್ಲ ಮಾಡಿದ್ದಾರೆ. ಮೂಗ್ ಮೇಲೆ ನಿಮಗೆ ಜ್ಯುವೆಲರಿ ವರ್ಕ್ ಎಲ್ಲ ಮಾಡಿದ್ದಾರೆ ಸರ್. ಇದು ಬಂದು ಮರ ಬಂದ್ಬಿಟ್ಟು ಹೆಂಗೆ ಪೇಪರ್ ಬರುತ್ತಾ? ಓಕೆ. ಓ ಹಿಂಗೆ, ಒಂದು ನಿಮಿಷ ಜಸ್ಟ್ ತೋರ್ಸೋಣ. ಸೊ ವೀಕ್ಷರ, ಹಿಂಗೆ ಇದು ಮಾಡಲು ಮರ. ಸೊ ಅಬ್ಸರ್ವ್ ಮಾಡ್ತಿರ್ಬೋದು, ಈ ಥರ ಬರುತ್ತೆ ನಿಮಗೆ. ಇದು ಫುಲ್ ಫಿಟ್ಟಾಗಿ ಬರುತ್ತಾ? ಓಕೆ. ಇದು ಬೇಕಾದ್ರೆ ಪೇಪರ್ ರಿಮೂವ್ ಮಾಡ್ಕೋಬೋದು ಬೇಕಾದ್ರೆ ನೀವು. ಇದನ್ನು ಆ ಥರ ರಿಮೂವಬಲ್ ಥರ ಮಾಡಿದ್ದಾರೆ, ನೋಡ್ತಿರ್ಬೋದು. ಇನ್ನು ಈ ಕಡೆ ಬರೋಣ ಹಂಗೆ. ಇದು ನೋಡಿ, ಈ ವರ್ಷ ಅವ್ರು ಹೊಸ ಕಾನ್ಸೆಪ್ಟ್ ಮಾಡಿದ್ದಾರೆ ವೀಕ್ಷರ. ಇದು ದರ್ಬಾರ್ ಟೈಪ್ ಗಣೇಶ ನೋಡ್ತಿರ್ಬೋದು. ಈ ವರ್ಷ ಹೊಸದಾಗಿ ಮಾಡಿರೋ ಕಾನ್ಸೆಪ್ಟು. ಸೊಳ್ಳು ನೋಡಿ ಎಷ್ಟು ಸಕ್ಕದಾಗಿ ಮಾಡಿದ್ದಾರೆ, ಡಿಫ್ರೆಂಟ್ ಆಗಿದೆ. ಅವ್ರು ನಾರ್ಮಲ್ ಮಾಡೋ ಗಣೇಶಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ, ಹೊಸದಾಗಿ ಮಾಡೋದು ಈ ಥರ. ಸೊ ಇದೇನು ಯಾವ ಥರ ಬರುತ್ತೆ ಸರ್ ಇದು ಗಣೇಶ ನಿಮಗೆ? ಓವರಾಲ್ ಇದು ಬರೀ ಇದು ಚೆನ್ನಾಗಿದೆ. ಅಗ್ಲ ಬರುತ್ತಾ? ಬರುತ್ತೆ. ಓಕೆ. ಹಿಂದೆ ಪ್ರಭಾವಳಿನೂ ಬರುತ್ತೆ. ಓ ಪ್ರಭಾವಳಿನೇ ಬರುತ್ತೆ. ಓಕೆ ಓಕೆ ಓಕೆ. ಪಂಚಮುಖಿ ಆಂಜನೇಯ ಏನಿದೆಯಾ, ಅದರಲ್ಲಿ ಪ್ರಭಾವಳಿ ಬರುತ್ತೆ. ಓಕೆ ಓಕೆ ಓಕೆ. ಓ ಸೂಪರ್. ಮತ್ತೊಂದು ಕೂಡ ಅಲ್ಲಿ ರೆಡಿ ಆಗ್ತಾಯಿದೆ. ಓಕೆ. ಸೊ ವೀಕ್ಷರ, ಇದೆಲ್ಲ ಆಯಿತಾ? ಇನ್ನು ಇಲ್ಲಿ ನೋಡ್ಬೋದು, ಇಲ್ಲಿ
ಇಲ್ಲೆಲ್ಲ ಅರ್ಧ ಬಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇನ್ನು ಫುಲ್ ಸ್ಟ್ರಕ್ಚರ್ ರೆಡಿ ಮಾಡಬೇಕಿದೆಲ್ಲ. ಇದೆಲ್ಲ ಪರಿಶುದ್ಧ ಮಣ್ಣಿನ ಗಣೇಶಗಳು ವೀಕ್ಷಕರೇ. ಮತ್ತೊಮ್ಮೆ ಹೇಳ್ತೀನಿ, ಯಾವುದೇ ರೀತಿ POP ಇಲ್ಲ. ಇವ್ರು ಮಾರೋ ಈ ಗೋಡಲ್ಲಿ ಇರೋದಲ್ಲ ಎಲ್ಲ ಪರಿಸರ ಮಣ್ಣಿನ ಗಣೇಶಗಳೇ. ಇದು ಕೂಡ ಮಣ್ಣಲ್ಲಿ ಇವ್ರು ಡೈ ಮಾಡ್ಕೊಂಡು ಸಪ್ರೇಟ್ ಪಾರ್ಟ್ಸ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ನೋಡಿ ಮಣ್ಣು ನೋಡಿ ಅಬ್ಸರ್ವ್ ಮಾಡ್ತಿರ್ಬೋದು, ನಿಮಗೆ ಗೊತ್ತಾಗ್ಬೋದು. ಬಟ್ ನೋಡಿ ತುಂಬ ಜನಕ್ಕೆ ಅನ್ಸ್ಬೋದು POP ಇಲ್ಲಿ ನಿಮಗೆ ಫಿನಿಶಿಂಗ್ ಎಲ್ಲ ಸಿಗುತ್ತೆ ಅಂತ. ಇವರು ಮಣ್ಣಲ್ಲೇ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇದು ಆಗಿರ್ಬೋದು, ತುಂಬ ಗೋಡನ್ಸ್ ವಿಡಿಯೋ ಮಾಡಿದ್ದೀನಿ ನಾನು. ಮಾಡೋದಲ್ಲ ನಿಮಗೆಲ್ಲ ಪರಿಸರ ಸ್ನೇಹಿ ಗಣೇಶಗಳ ಬಗ್ಗೆ ವಿಡಿಯೋ ಮಾಡೋದು ನೋಡ್ತಿರ್ಬೋದು. ಒಂದೊಂದು ಗೋಡನು ಕೂಡ ನಿಮಗೆ ಡಿಫ್ರೆಂಟ್ ಹಾಂ. ಸೊ ಅಲ್ಲಿ ರಾಮನ್ ಕಾನ್ಸೆಪ್ಟ್ ನೋಡೋದು ಬನ್ನಿ. ಯಾವುದು ಚೆನ್ನಾಗಿದೆ ಗುರು, ಹೊಸದಾಗಿ ಮಾಡಿದ್ದಾರೆ. ರಾಮ ಕಾನ್ಸೆಪ್ಟ್ ಇದು. ಓ ರಾಮನ ಕಾನ್ಸೆಪ್ಟ್. ಇಲ್ಲಿ ಬಿಲ್ಲು ಬಾಣ ಬರ್ತಂತೆ ವೀಕ್ಷಕರೇ. ಇದು ಫುಲ್ ರೆಡಿ ಆದ್ಮೇಲೆ ಚೆನ್ನಾಗಿ ಕಾಣುತ್ತೆ. ಜಸ್ಟ್ ಅರ್ಧ ರೆಡಿ ಆಗಿದೆ ಅಷ್ಟೇ, ಓಕೆನಾ. ಈ ಬಾಡಿ ಇದು ಹೆಂಗೆ ಸರ್, ಪ್ಲೇಟ್ ಮೇಲೆ ಕೂರಿಸೋ ಥರ ಯಾವ ಥರ ಇರೋದು? ಬಂದು ಮಣೆ ಬರುತ್ತೆ ಓಕೆ ಪೀಠೆ ಮೇಲೆ, ಅದೆಲ್ಲ ಪ್ಲೇವುಡ್ ಎಲ್ಲ ಬಂದು ಅದ್ರ ಮೇಲೆ ಕೂರಿಸ್ತೀವಿ. ಕಾಲೆಲ್ಲ ಎಕ್ಸ್ಟ್ರಾ ಬರ್ತದೆ. ಓಕೆ 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 ಇವೆಲ್ಲ ಏನು ಆಯುಧಗಳಿದೆ ಸಪ್ರೇಟ್. ಓಕೆ ನೋಡಿ ವೀಕ್ಷಕರೇ, ಎಲ್ಲ ರೆಡಿ ಆಗ್ತಾ ಇದೆ. ಇದೆಲ್ಲ ಇದೆಷ್ಟು ಫೀಟ್ ಬರ್ತದೆ ಇದು ಫುಲ್ ಬಂದರೆ ಬಾಡಿ? 6 ಫೀಟ್. ನೋಡಿ ವೀಕ್ಷಕರೇ ಎಷ್ಟು ದೊಡ್ಡದಾಗಿದೆ ಗಣೇಶ ಇದು, ನೋಡ್ತಿರ್ಬೋದು. ಸಕ್ಕ ದೊಡ್ಡದಾಗಿದೆ. ಇದು ಹೈಟ್ ಎಲ್ಲ ಫುಲ್ 6 ಫೀಟ್ ಬರ್ತಂತೆ ಫುಲ್ ರೆಡಿ ಆದಮೇಲೆ ನಿಮಗೆ. ನೋಡಿ ಇವೆಲ್ಲ ನಿಮ್ಗೆ ಕೈ ಕಾಲುಗಳು ಗಣೇಶಂದು ಅಪ್ಪ ಎಷ್ಟು ಭಾರ ಇದೆ ನೋಡಿ. ಮಣ್ಣಿಂದಲ್ಲ ಆ ಕಾರಣಕ್ಕೆ ಭಾರ ಇದೆ, ನೋಡ್ತಿರ್ಬೋದು ಮಣ್ಣು. ಓಕೆನಾ, ನಿಮ್ಗೊಂದು ಐಡಿಯಾ ಬರ್ಬೋದು. ಸರಿ ಕಣ. ಸೊ ಇವಾಗ ಇನ್ನೂ ಎಷ್ಟು ದಿನ ಆಗುತ್ತೆ ಸರ್ ಕಳ್ಳೆಲ್ಲ ಕಂಪ್ಲೀಟ್ ಆಗುತ್ತೆ ನಿಮಗೆ? ಇದೆಲ್ಲ ಇನ್ನು ನಿಯರ್ಲಿ 1.5 ತಿಂಗಳಾದ್ರೆ ಫುಲ್ ಕಂಪ್ಲೀಟ್ ಆಗೋದಲ್ಲ ವರ್ಕು. ಓಕೆ ನೋಡಿ ವೀಕ್ಷಕರೇ, ಇನ್ನು 1.5 ತಿಂಗಳಲ್ಲಿ ಫುಲ್ ಕಂಪ್ಲೀಟ್ ಆಗುತ್ತೆ. ಮತ್ತೊಮ್ಮೆ ಬಂದು ವಿಡಿಯೋ ಮಾಡ್ತೀನಿ, ಓಕೆನಾ. ಸೊ ಮಾಡ್ಲುಗಳು ಇಷ್ಟ ಆಗಿದೆ. ಇನ್ನು ಕೆಲವರಿಗೆ ಕ್ಲಾರಿಟಿ ಸಿಕ್ಕಿರಲ್ಲ ಮಾಡ್ಲುಗಳು ಹೆಂಗಿದೆ ಅಂತ. ಕಲರೇಷನ್ ಅಂದಮೇಲೆ ನಿಮ್ಗೆ ಒಂದು ಗೊತ್ತಾಗುತ್ತೆ, ಐಡಿಯಾ ಬರುತ್ತೆ, ಓಕೆನಾ. ಹಾಂ, ಇವ್ರದ್ದು ಇನ್ನೊಂದು ಮೇಯ್ನ್ ನಿಮಗೆ ವಿಜಯಪುರ ಟೌನಲ್ಲಿ ಒಂದಿದೆ, ನಿಮ್ಗೆ ಬಸ್ ಸ್ಟಾಪ್ ಹತ್ರನೇ ಬರುತ್ತೆ ನಿಮ್ಗೆ ಇನ್ನೊಂದು. ಅವ್ರದ್ದು ಮತ್ತೊಂದು ಗೋಡನ್ ಅದ್ರದ್ದು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ 2 ಅಪ್ಡೇಟ್ ಕೊಡ್ತೀನಿ. ಇದು ಅದು 2 ಅಪ್ಡೇಟ್ ಕೊಡ್ತೀನಿ, ಓಕೆನಾ. ಸೊ ನೋಡೋದಲ್ಲ ವೀಕ್ಷಕರೇ, ನಿಮಗೇನಾದರೂ ಈ ತೋರಿಸಿ ಮಾಡ್ಗಳು ಗಣೇಶ ಬೇಕಾದ್ರೆ ವಿಡಿಯೋ ನಂಬರ್ ಕೊಟ್ಟಿರ್ತೀನಿ, ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇದು ಬಂದ್ಬಿಟ್ಟು ನಿಮಗೆ ವಿಜಯಪುರ ಟೌನಲ್ಲೇ ಬರುತ್ತೆ ನಿಮಗೆ. ಈ ಕಡೆ ದೇವನಹಳ್ಳಿ ಸುತ್ತಮುತ್ತ ಬರ್ತೀರಂದ್ರೆ ಇಲ್ಲಿ ಬಂದು ವಿಸಿಟ್ ಮಾಡ್ಬೋದು. ಕಲರೇಷನ್ ಮತ್ತೆ ಬಂದು ತೋರಿಸ್ತೀನಿ ನಿಮಗೆ. ಇನ್ನೂ ಒಂದು 2-3 ಮಾಡಲ್ ರೆಡಿ ಆಗುತ್ತಂತೆ, ಇವಾಗ ಕೆಲವೊಂದು ಇನ್ನೂ ರೆಡಿ ಮಾಡ್ತಿದ್ದಾರೆ, ಓಕೆನಾ. ಕಲರೇಷನ್ ಮತ್ತೆ ಬಂದು ತೋರಿಸ್ತೀನಿ. ಮತ್ತು ಈ ಜಾಗದ ಲಿಂಕ್ ನೋಡಿ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿರುತ್ತೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಒಂದು ಒಳ್ಳೆ ಕಂಟೆಂಟ್ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಶ್ರೀ ಗಣೇಶ.